ನಮಸ್ಕಾರ ಸ್ನೇಹಿತರೆ, ನಮಸ್ಕಾರಗಳನ್ನ ಹೇಳುತ್ತಾ ನಾನಿವತ್ತು ಬೆಂಗಳೂರಿನ 58 ಕಿಲೋಮೀಟರ್ ದೂರದಲ್ಲಿರುವ SRS ಬೆಟ್ಟದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಸ್ಥಳಕ್ಕೆ ನಾವು 2 ಮಾರ್ಗವಾಗಿ ಕ್ರಮಿಸಬಹುದಾಗಿದೆ. ಒಂದು ಮೈಸೂರು ರಸ್ತೆ ಹಾಗೂ ಇನ್ನೊಂದು ಕಗಲೇಪುರ ರಸ್ತೆ ಮಾರ್ಗವಾಗಿ ಹಳ್ಳಿಗಳ ವಾತಾವರಣ ಹಚ್ಚ ಹಸಿರಿನ ರಸ್ತೆ ಮಾರ್ಗವಾಗಿ ಸಂಚರಿಸಬಹುದಾಗಿದೆ. ಈ ಬೆಟ್ಟವನ್ನು SRS ಬೆಟ್ಟ ಹಾಗೂ ರೇವಣ್ಣ ಸಿದ್ದೇಶ್ವರ ಬೆಟ್ಟ ಎಂದು ಕರೆಯುತ್ತಾರೆ. ಈ ಸ್ಥಳದಲ್ಲಿ 3 ದೇವಾಲಯಗಳಿದ್ದು, ಬೆಟ್ಟದ ಮೇಲ್ಭಾಗದಲ್ಲಿ ರೇವಣ್ಣ ಸಿದ್ದೇಶ್ವರ ಬೆಟ್ಟ, ಮಧ್ಯಭಾಗದಲ್ಲಿ ಭೀಮೇಶ್ವರ ದೇವಾಲಯವನ್ನು ಕಾಣಬಹುದಾಗಿದೆ. ಈ ದೇವಾಲಯಕ್ಕೆ ಪ್ರವೇಶಿಸಿದರೆ ಶಾಂತಯುತವಾದ ವಾತಾವರಣ ಮೂಡುತ್ತದೆ ಹಾಗೂ ಅಲ್ಲೇ ಕುಳಿತು ಸ್ವಲ್ಪ ಕಾಲ ಜ್ಞಾನವನ್ನು ಮಾಡಿದರೆ ಮನಸ್ಸಿಗೆ ಏನೋ ಒಂದು ರೀತಿಯ ನೆಮ್ಮದಿ ದೊರೆಯುತ್ತದೆ. ಹೀಗೆ ಬೆಟ್ಟವನ್ನು ಮೇಲೇರಲು ಸುಮಾರು 20 ರಿಂದ 30 ನಿಮಿಷಗಳಾಗುತ್ತದೆ. ಬೆಟ್ಟದ ಮೆಟ್ಟಲುಗಳು ಇಳಿಜಾರಿನ ರೀತಿ ಇದ್ದು, ರಕ್ಷಣೆಗೆ ಕಂಬಿಗಳನ್ನು ಅಕ್ಕಪಕ್ಕದಲ್ಲಿ ಕಾಣಬಹುದಾಗಿದೆ. ಹೀಗೆ ಬೆಟ್ಟದ ತುದಿಗೆ ತಲುಪಿದರೆ ಸುಂದರವಾದ ವೀಕ್ಷಣೆ ಕಣ್ತುಂಬಿಕೊಳ್ಳಬಹುದಾಗಿದೆ. ಬೆಟ್ಟ, ಗುಡ್ಡ, ಕೆರೆ, ಬೀಸುವ ಗಾಳಿಗೆ ಮನಸೋಲದವರೇ ಇಲ್ಲ. ಹೀಗೆ ಮುಂದೆ ಕ್ರಮಿಸಿದರೆ ಗಣಪನ ದರ್ಶನವಾಗುತ್ತದೆ. ನಂತರ ರೇವಣ್ಣ ಸಿದ್ದೇಶ್ವರ ದೇವಾಲಯವನ್ನು ನಾವು ವೀಕ್ಷಿಸಬಹುದಾಗಿದೆ. ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ, ದೇವರ ಆಶೀರ್ವಾದವನ್ನು ಪಡೆಯುತ್ತಾ ನಾವು ಆ ದಿನವನ್ನು ಆನಂದಿಸಬಹುದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಇಂಥ ಒಳ್ಳೆ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ.